ಕೂತ್ಕೋ. ಇಲ್ಲಿ ಬೇಡ ಆಂಟಿ, ರೂಮ್ ಒಳಗಡೆ ಹೋಗೋಣ. ಹೋಗೋಣ, ಮೊದ್ಲು ಅಲ್ಲಿ ಕೂತ್ಕೋ. ಹ್ಮ್. ಏನ್ ಕುಡಿತ್ಯಾ? ಕಾಫಿ ಇಲ್ಲಾಂದ್ರೆ ಟೀ? ನಿಮ್ಮಿಷ್ಟ, ಯಾವುದಾದ್ರೂ ಪರವಾಗಿಲ್ಲ ಆಂಟಿ. ಹ್ಮ್ ಹ್ಮ್ ಎಸ್. ಥ್ಯಾಂಕ್ಸ್ ಆಂಟಿ. ಹೌದು, ನಿನ್ ಹೆಸರೇನು? ಸಂತೋಷ್. ಏನ್ ಓದ್ತಾ ಇದ್ಯಾ? ನಿನಗೆ ಈ ಅಡ್ರೆಸ್ ಯಾರು ಕೊಟ್ರು? BA ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಅವರೆಲ್ಲ ಸೇರಿಕೊಂಡು ಒಂದು ಹುಡುಗಿ ಹತ್ರ ಹೋಗಿ ಬಂದ್ಬಿಟ್ಟು ತುಂಬ ಸೀನ್ ಆಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಥರನೇ ನಾನು ಅವ್ರ ಮುಂದೆ ಸೀನ್ ಆಗಬೇಕು, ಕಾಲೇಜಿನಲ್ಲಿ ಹೀರೋ ಥರ ಇರಬೇಕು. ಅದಕ್ಕೋಸ್ಕರನೇ ಈ ಅಡ್ರೆಸ್ನ ಹುಡ್ಕೊಂಡು ಬಂದೆ, ಗೊತ್ತಾ? ನಿನ್ ಕಾಲೇಜಿಗೆ ಫೀಸು ಯಾರ್ ಕಟ್ಟೋದು? ಏನು ಈ ಥರ ಕೇಳ್ತಾ ಇದ್ದೀರಾ? ನನ್ನ ಅಪ್ಪನೇ ಕಟ್ತಾ ಇದ್ದಾರೆ. ನಿನ್ ಬೇರೆ ಖರ್ಚಿಗಲ್ಲ? ಇವತ್ತು ಇಲ್ಲಿ ಬಂದ್ಯಲ್ಲ, ಯಾರತ್ರ ಕೇಳಿ ಹಣ ತಗೊಂಬಂದೆ? ಸರಿ, ಇದಕ್ಕೋಸ್ಕರ ಎಷ್ಟು ಕೊಟ್ಟಿಯಾ? 10,000 ರೂಪಾಯಿ ಅಂತ ಹೇಳಿದ್ರು. 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟೆ. 2,000 ರೂಪಾಯಿ ಅಡ್ವಾನ್ಸು. ಆ ದುಡ್ಡು ನಿನಗೆ ಹೇಗ್ ಬಂತು? ನಿನಗೆ ಯಾರು ಕೊಟ್ರು? ಅದು ಅಪ್ಪನೇ ದುಡ್ಡು ಕೊಟ್ಟರು. ನಿನ್ನಪ್ಪ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಪ್ರೈವೇಟ್ ಸೆಕ್ಯೂರಿಟಿ ಸರ್ವಿಸ್ನಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಪ್ಪ, ನಿನ್ನಪ್ಪ ಎಷ್ಟು ದಿನ ರಾತ್ರಿ ನಿದ್ದೆನ ಕಳ್ಕೊಂಡು ತನ್ನ ಮಗ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಸೇರಿಸಿ ಚೆನ್ನಾಗಿರ್ಬೇಕು ಅಂತ ತಾನೆ ನಿನ್ನ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಅವರ ಜೀವನದಲ್ಲಿ ಎಷ್ಟು ಕಷ್ಟಪಟ್ರು ನನ್ನ ಮಗ ಯಾವುದೇ ರೀತಿಯಲ್ಲೂ ಕಷ್ಟಪಡಬಾರ್ದು ಅಂತ ದುಡ್ಡು ಖರ್ಚು ಮಾಡಿ ನಿನ್ನ ಓದಿಸ್ತಾ ಇದ್ದಾರೆ. ಆ ದುಡ್ಡನ್ನ ನೀನು ಯಾವುದಕ್ಕೆ ಖರ್ಚು ಮಾಡ್ತಾ ಇದೀಯ ಅಂತ ತಿಳಿತಾ? ಇಲ್ಲಿ ನೋಡಪ್ಪ, ಕಾಲೇಜಲ್ಲಿ ನೀನು ಓದೋ 4 ವರ್ಷದಲ್ಲಿ ನಿನ್ನ ಜೀವನದಲ್ಲೇ ಮರೆಯದೇ ಇರುವಂತ ಹಲವು ಘಟನೆಗಳು ನಡೆಯತ್ತೆ. ಅದರಲ್ಲಿ ಒಳ್ಳೆ ಘಟನೆಗಳು ಮಾತ್ರ ನೀನು ದಿನ ದಿನ ನೆನೆಸ್ಕೊಂಡೇ ಇರು. ಕೆಟ್ಟ ಘಟನೆಗಳ ಬಗ್ಗೆ ನಿನ್ ಮನ್ಸಲ್ಲಿ ನೆನೆಸ್ಕೊಳ್ತಾ ಇದ್ರೆ ಯಾವತ್ತಾದ್ರೂ ಒಂದಿನ ನಿನ್ನ ಕೆಟ್ಟ ದಾರಿಗೆ ಎಳ್ಕೊಂಡೋಗುತ್ತೆ. ಒಂದಿನ ನಿನ್ನೊಳಗಡೆ ಇರೋ ಆ ಕೆಟ್ಟ ಯೋಚನೆ ನಿನ್ನ ಕೆಟ್ಟವನಾಗ್ ಮಾಡ್ಬಿಡತ್ತೆ, ನೋಡ್ಕೊ. ಆಮೇಲೆ ನಿನ್ ಜೀವನದ ದಾರಿನೇ ತಪ್ಪಿ ಹೋಗುತ್ತೆ. ನಿನಗೋಸ್ಕರ ನಿನ್ನಪ್ಪ ನಿಮ್ಮ ಅಮ್ಮ ಪಡೋ ಕಷ್ಟ ಎಲ್ಲ ಹಾಳಾಗೋಗುತ್ತೆ. ನಾನು ಹೇಳೋದು ನಿನಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದೆಲ್ಲ ಒಂದು ವಿಷಯನೇ ಇಲ್ಲ. ನೀನ್ ಚೆನ್ನಾಗಿ ಓದಿ ಬೇಗ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಕ್ ಶುರು ಮಾಡ್ದೆ ಅಂತ ಇಟ್ಕೋ, ನಿನ್ ಜೀವನನೇ ಬದಲಾಗ್ಬಿಡುತ್ತೆ ಕಣೋ. ಆಗ ನೀನ್ ಅಂದ್ಕೊಳ್ಳೋದೆಲ್ಲ ನಿನಗ್ ಸಿಗುತ್ತೆ. ಈಗ ನಿನ್ನಪ್ಪ ಕೊಟ್ಟ ಹಣನ್ನ ನೀನು ಚೆನ್ನಾಗಿ ಓದಕ್ಕೆ ಮಾತ್ರ ಖರ್ಚು ಮಾಡ್ಬೇಕು, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಿನಗಿದ್ ಖಂಡಿತ ಬೇಕು ಅಂತಂದ್ರೆ ಬಾ, ರೂಮ್ಗೆ ಹೋಗೋಣ. ನಾನ್ ರೆಡಿನೇ. ನಾನು ಹೊರಡ್ತೀನಿ ಆಂಟಿ. 1 ನಿಮಿಷ ಇರು. ಇದು ಬರೇ ದುಡ್ಡಲ್ಲ, ನಿನ್ನಪ್ಪನ ಎಷ್ಟೋ ದಿನದ ಕಷ್ಟಕ್ಕೆ ಸಿಕ್ಕಿದ ದುಡ್ಡು. ಕಳ್ಕೋಬೇಡ, ಜೋಪಾನವಾಗಿಟ್ಕೋ. ಜಾಗ್ರತೆ. ಹೊರಡ್ತೀನಿ ಆಂಟಿ. ಚೆನ್ನಾಗಿ ಓದು.
ಹಲೋ, ಹಲೋ. ಹೇಳಿ ಅಣ್ಣ. ಬೋಣ, ಆ ಹುಡುಗನ ಹತ್ರ ಬ್ಯಾಲೆನ್ಸ್ ದುಡ್ಡು ತಗೊಂಡ್ಬಿಟ್ಯಾ? ಇಲ್ಲ ಅಣ್ಣ, ನಾನು ಅವನನ್ನ ಕಳಿಸ್ಬಿಟ್ಟೆ. ಏನಮ್ಮ ಹೇಳ್ತಾ ಇದೀಯಾ? ಏನ್ ಬೋಣ ನೀನು? ಬರೋ ಕಸ್ಟಮರ್ನೆಲ್ಲ ಈ ತರ ಕಳ್ಸಿಬಿಟ್ರೆ ನಾವು ಹೇಗೆ ಜೀವನ ಮಾಡೋದು? ಅಲ್ಲ, ಇವನ ಹತ್ರ ಏನ್ ಪ್ರಾಬ್ಲಮ್ ನಿನಗೆ? ಚಿಕ್ಕ ಹುಡುಗ ಅಣ್ಣ ಅವನು. ಬೋಣ, ಇದೆಲ್ಲ ಒಂದು ಕಾರಣನ? ನಮಗೆ ದುಡ್ಡು ಬೇಕು, ಅವನು ಕೊಡ್ತಾನ ಇಲ್ವಾ ಅದು ಮಾತ್ರನೇ ನಾವು ನೋಡ್ಬೇಕು. ಈ ತರ ಬರೋ ಕಸ್ಟಮರ್ ಎಲ್ಲ ಕಳ್ಸಿಬಿಟ್ರೆ ನಾವು ಹೇಗಮ್ಮ ಜೀವನ ಮಾಡೋದು? ನೀನೇ ಹೇಳು. ಏನಮ್ಮ ನೀನು? ಇಲ್ಲಿ ನೋಡಿ ಅಣ್ಣ, ನಾನ್ ಮಾಡೋದು ತಪ್ಪಾದ ಕೆಲ್ಸನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನನ್ ಮನ್ಸಿಗೆ ವಿರುದ್ಧವಾಗಿ ನನ್ನಿಂದ ಏನು ಮಾಡಕ್ಕಾಗಲ್ಲ. ಪಾಪ ಅವನು ಚಿಕ್ಕ ಹುಡುಗ ಅಣ್ಣ. ಏನೋ ಬುದ್ಧಿ ತಪ್ಪಿ ಇಲ್ಲಿ ಬಂದ್ಬಿಟ್ಟ. ಅವನ ಭವಿಷ್ಯ ಕೆಟ್ಟು ಹೋಗಕ್ಕೆ ನಾನು ಕಾರಣವಾಗಿ ಇರಬಾರ್ದು. ಪ್ಲೀಸ್, ಇನ್ನು ಮುಂದೆ ಈ ತರ ಚಿಕ್ಕ ಹುಡುಗರನ್ನೆಲ್ಲ ಕಳಿಸ್ಬೇಡಿ. ಅರ್ಥ ಮಾಡ್ಕೊಳ್ಳಿ ಅಣ್ಣ. ಏನ್ ಬೋಣ ನೀನು ಹೀಗೆ ಹೇಳಿದ್ರೆ ಹೇಗೆ? ನಿಮ್ಮನ್ನೆಲ್ಲ ನಂಬ್ಕೊಂಡೇ ಅಲ್ವಾ ನಾನಿರೋದು. ನಿನ್ ತರನೇ ಎಲ್ಲಾರು ಕಾರಣ ಹೇಳಕ್ಕೆ ಶುರು ಮಾಡಿದ್ರೆ ನಾನು ಹೇಗಮ್ಮ ಬಿಸ್ನೆಸ್ ಮಾಡೋದು? ನೀನೇ ಹೇಳು. ಇಲ್ಲ ಅಣ್ಣ, ಬರೋ ಕಸ್ಟಮರ್ಸನ್ನೆಲ್ಲ ಬೇಡ ಅಂತ ಕಳ್ಸಿದ್ರು ನಿಮಗ್ ಸಿಗ್ಬೇಕಾದ ಕಮಿಷನ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ನಾನ್ ನಿಮಗ್ ಕಳ್ಸ್ಬಿಡ್ತೀನಿ, ನೀವು ಚಿಂತೆ ಮಾಡ್ಬೇಡಿ. ಏನೋ ಬೋಣ, ನೀನ್ ಮಾಡೋದೆಲ್ಲ ಸರಿನಾ ಅಂತ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡ್ಕೊ. ನಾನು ಫೋನ್ ಇಡ್ತೀನಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಮುಗಿಸಾಯ್ತು. ಇವತ್ತು ಈವ್ನಿಂಗ್ ಒಳಗೆ ಕಳಿಸ್ಬಿಡ್ತೀನಿ. ಶ್ಯೂರ್ ಡೆಫಿನೆಟ್ಲಿ. ಸಾರಿ, ಒಂದು ಪತ್ರಿಕೆ ಅವರು ನನ್ನ ಆರ್ಟಿಕಲ್ದು ಕ್ಲೈಮ್ಯಾಕ್ಸ್ ಕೇಳಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಿಮಗೆ ಮಾತ್ರ ಹೇಗೆ ಈ ಜವಾಬ್ದಾರಿ ಬಂತು? ಸಾಧಾರಣವಾಗಿ ಎಲ್ರೂ ಬರೀ ದುಡ್ಡನ್ ಮಾತ್ರ ನೋಡ್ತಾರೆ. ಆದ್ರೆ ನಾನು ಅವ್ರ ಹತ್ರ ಇರೋ ದುಡ್ಡು ಅವರ ಕೈಗೆ ಹೇಗೆ ಸಿಗುತ್ತೆ ಅನ್ನೋ ದಾರಿ ಕೂಡ ನೋಡ್ತೀನಿ. ಆ ಹುಡುಗನ್ ನೋಡಿದ ತಕ್ಷಣ ನಂಗೆ ಗೊತ್ತಾಯ್ತು ಸರ್, ಆ ದುಡ್ಡನ್ನ ಅವನಿಂದ ಸಂಪಾದನೆ ಮಾಡಕ್ಕೆ ಆಗಲ್ಲ. ಹೆತ್ತವರ ನೆರಳಲ್ಲೇ ಇದ್ದಾನೆ ಅಂತ ನನಗೆ ಗೊತ್ತಾಯ್ತು ಸರ್. ಅವನ್ ಕೊಟ್ಟ ದುಡ್ಡಲ್ಲಿ ಅವನಪ್ಪ ಪಡ್ತಿರೋ ಕಷ್ಟನೂ ಪರಿಶ್ರಮನೇ ನನಗ್ ಕಂಡಿತ್ತು. ಅದಕ್ಕೋಸ್ಕರನೇ ಸರ್ ಆ ಹುಡುಗನಿಗೆ ಅರ್ಥ ಮಾಡಿಸಿ ಕಳಿಸ್ಬಿಟ್ಟೆ. ನಿಮ್ ಥರನೇ ಎಲ್ರೂ ಇದ್ಬಿಟ್ರೆ ಯಾರು ಮೋಸ ಮಾಡಬೇಕಂತ ಅನ್ಸೋದೇ ಇಲ್ವಲ್ಲ? ಇದೇ ಥರನೇ ಬೇರೆ ಯಾವುದಾದ್ರೂ ಘಟನೆ ನಡೆದಿದ್ಯಾ? ಸ್ವಲ್ಪ ಹೇಳಕ್ಕಾಗುತ್ತಾ? ಇಲ್ಲ ಇದು ಒಂದು ಮಾತ್ರನೇ ಇದೆಯಾ? ಇನ್ನೂ ಇದೆ ಸರ್.